ನಮಸ್ಕಾರ ಎಲ್ರಿಗೂ. ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಈ ದಿನದ ವಿಷಯ ವಿಶ್ವ ಥೈರಾಯ್ಡ್ ದಿನ. ಪ್ರತಿ ವರ್ಷ ಮೇ 25ರಂದು ವಿಶ್ವ ಥೈರಾಯ್ಡ್ ದಿನವನ್ನು ಆಚರಿಸಲಾಗುತ್ತೆ. ಥೈರಾಯ್ಡ್ ಕಾಯಿಲೆಗಳ ಲಕ್ಷಣಗಳು, ಮುನ್ನೆಚ್ಚರಿಕೆಗಳು ಮತ್ತು ಚಿಕಿತ್ಸೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ವಿಶ್ವ ಥೈರಾಯ್ಡ್ ದಿನದ ಪ್ರಮುಖ ವಿವರಗಳು ಹೀಗಿವೆ. ಆಚರಿಸುವ ದಿನ ಮೇ 25. ಉದ್ದೇಶ: ಥೈರಾಯ್ಡ್ ಗ್ರಂಥಿಯ ಮಹತ್ವ ಮತ್ತು ಅದರಿಂದ ಉಂಟಾಗುವ ಅಸ್ವಸ್ಥತೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು. ಭಾರತದಲ್ಲಿ ಸುಮಾರು 42 ದಶಲಕ್ಷ ಜನರು ಥೈರಾಯ್ಡ್ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಇದು ಮಧುಮೇಹದ ನಂತರ ವಿಶ್ವದಾದ್ಯಂತ ಅತ್ಯಂತ ಸಾಮಾನ್ಯವಾದ ಅಂತಃಸ್ರಾವಕ ಕಾಯಿಲೆಯಾಗಿದೆ. ಥೈರಾಯ್ಡ್ ಎಂದರೇನು? ಇದು ನಮ್ಮ ಕುತ್ತಿಗೆಯ ಭಾಗದಲ್ಲಿರುವ ಚಿಟ್ಟೆಯಾಕಾರದ ಸಣ್ಣ ಗ್ರಂಥಿಯಾಗಿದೆ. ಇದು ಹೃದಯ ಬಡಿತ, ಚಯಾಪಚಯ ಕ್ರಿಯೆ ಮತ್ತು ದೇಹದ ತಾಪಮಾನವನ್ನು ನಿಯಂತ್ರಿಸುವ ಪ್ರಮುಖ ಹಾರ್ಮೋನುಗಳನ್ನು ಉತ್ಪಾದಿಸುತ್ತದೆ. ಥೈರಾಯ್ಡ್ ಕಾಯಿಲೆಗಳ ವಿಧಗಳೆಂದರೆ ಹೈಪೋಥೈರಾಯ್ಡಿಸಮ್. ಥೈರಾಯ್ಡ್ ಗ್ರಂಥಿಯು ಅಗತ್ಯಕ್ಕಿಂತ ಕಡಿಮೆ ಹಾರ್ಮೋನ್ ಉತ್ಪಾದಿಸುವುದು. ಇದರಿಂದ ಸುಸ್ತು, ತೂಕ ಹೆಚ್ಚಾಗುವುದು ಮತ್ತು ಖಿನ್ನತೆ ಉಂಟಾಗುತ್ತದೆ. ಮತ್ತೊಂದು ಬಗೆ ಹೈಪರ್ ಥೈರಾಯ್ಡಿಸಮ್. ಅಗತ್ಯಕ್ಕಿಂತ ಹೆಚ್ಚು ಹಾರ್ಮೋನ್ ಉತ್ಪಾದಿಸುವುದು. ಇದರಿಂದ ತೂಕ ಇಳಿಕೆ, ಆತಂಕ ಮತ್ತು ಅತಿಯಾದ ಬೆವರುವಿಕೆ ಕಂಡುಬರುತ್ತದೆ. ಆರೋಗ್ಯಕರ ಥೈರಾಯ್ಡ್ಗಾಗಿ ಸಲಹೆಗಳು: ಸಾಕಷ್ಟು ಅಯೋಡಿನ್, ಸೆಲೆನಿಯಂ ಮತ್ತು ಕಬ್ಬಿಣದ ಸೇವನೆಯೊಂದಿಗೆ ಆರೋಗ್ಯಕರ ಆಹಾರವನ್ನು ಕಾಪಾಡಿಕೊಳ್ಳುವುದು. ಧೂಮಪಾನ ತಪ್ಪಿಸುವುದು. ಅತಿಯಾದ ಮದ್ಯ ಸೇವನೆಯಿಂದ ದೂರವಿರುವುದು. ಒತ್ತಡ ನಿರ್ವಹಣೆ, ಸಾಕಷ್ಟು ನಿದ್ದೆ ಪಡೆಯುವುದು ಮತ್ತು ಸಾಕಷ್ಟು ವಿಟಮಿನ್ ಡಿ ಮಟ್ಟವನ್ನು ಕಾಪಾಡಿಕೊಳ್ಳಲು ಸುರಕ್ಷಿತ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದು. ಹೆಚ್ಚುವರಿಯಾಗಿ, ಯಾವುದೇ ಸಂಭಾವ್ಯ ಥೈರಾಯ್ಡ್ ಅಸ್ವಸ್ಥತೆಗಳ ಆರಂಭಿಕ ಪತ್ತೆ ಮತ್ತು ಚಿಕಿತ್ಸೆಗಾಗಿ ನಿಯಮಿತ ತಪಾಸಣೆಗಳು ಮತ್ತು ಥೈರಾಯ್ಡ್ ಕಾರ್ಯವನ್ನು ಮೇಲ್ವಿಚಾರಣೆ ಮಾಡುವುದು ಮುಖ್ಯ. ಇಲ್ಲಿಗೆ ಈ ಮಾಹಿತಿ ಸಂಪೂರ್ಣ. ಈಗ ಇಂದಿನ ಕಿವಿಮಾತು. ಮಹಾಭಾರತ ಯುದ್ಧ ಆರಂಭದ ಮುನ್ನ ಅರ್ಜುನ ಮತ್ತು ಕೃಷ್ಣನ ನಡುವಿನ ಸಂಭಾಷಣೆ ಇದು. ಅರ್ಜುನ ಕೃಷ್ಣನಿಗೆ ಕೇಳುವಂಥದ್ದು: ನನ್ನವರೇ ನನ್ನ ವಿರುದ್ಧ ನಿಂತರೆ ಹೇಗೆ ಹೋರಾಡಲಿ ಕೃಷ್ಣ? ಕೃಷ್ಣ ಉತ್ತರಿಸೋದು ಹೀಗಿರುತ್ತೆ: ನಿನ್ನ ವಿರುದ್ಧವಾಗಿ ನಿಂತವರು ಹೇಗೆ ನಿನ್ನವರಾಗುತ್ತಾರೆ ಅರ್ಜುನ? ಧನ್ಯವಾದ. ಹಸಿರು ಗಾಜಿನ ಬಳೆಗಳೇ, ಸ್ತ್ರೀ ಕುಲದ ಶುಭ ಸ್ವರಗಳೇ, ಈ ಕೈಗಳಿಗೆ ನೀ ಶೃಂಗಾರವೇ, ನೀ ಘಲ್ಲೆಂದರೆ ಸಂಗೀತವೇ, ನಿಲ್ಲದ ಗಾನ ನಿಮ್ಮದಮ್ಮ. ಹಸಿರು ಗಾಜಿನ ಬಳೆಗಳೇ, ಸ್ತ್ರೀ ಕುಲದ ಶುಭ ಸ್ವರಗಳೇ.